ಗೊತ್ತಿಲ್ಲಪ್ಪ. ಅವ್ರವ್ರ ವೈಯಕ್ತಿಕ ಏನೋ ಹೇಳಕ್ಕೆ ಬರೋಲ್ಲ. ಅವರು ನಾನು ಏನು ಮಾತಾಡಿದ್ರು ಜಾಸ್ತಿ ಆಕತಿ, ಇಲ್ಲ ಸ್ವಲ್ಪ ಕಮ್ಮಿ ಆಕತಿ. ಏನ ಎಲ್ಲ ದೊಡ್ಡವರದಾರ, ಯಾರು ಏನು ಸಣ್ಣರಿಲ್ಲ. ಯಾವಾಗ ಹೆಂಗಿದ್ರು ಇವಾಗ ಹೆಂಗದಾರ ಅವೆಲ್ಲವೂ ನೋಡಿಬಿಟ್ಟೆ ನಾನು. ಏನು ಇವರೊಬ್ಬರನ್ನೇ ಅಲ್ಲ, ಭಾಳ ಜನ ನೋಡೇನಿ. ಅದಕ್ಕೆ ಹೆಂಗೆ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣ. ಬಿ ಜೆ ಪಿಯವರಿಗೆ ಯಾರಿಗೆ ಹಾಕತ್ತೋ ದೇವ್ರಿಗೆ ಬಲ್ಲ, ಯಾರು ಗೆಲ್ತಾರೋ ದೇವ್ರೇ ಬಲ್ಲ. ಯಾರು ಏನು ಹಾಕೋದು ಗೊತ್ತಿಲ್ಲ. ಎಲೆಕ್ಷನ್ ಇದು, ಜನಗಳ ಆಶೀರ್ವಾದ ಯಾರಿಗಿರ್ತದೋ ಅವ್ರು ಗೆಲ್ತಾರೆ. ಜನಗಳ ಆಶೀರ್ವಾದ ಹೆಂಗಿರ್ತದೆ ಹಂಗೆ ಗೆಲ್ತಾರೆ. ನಮ್ಮ ಕಟ್ಟ ಕಡಿ ಕಾರ್ಯಕರ್ತ ಇದ್ರೂ ನಾನು ವರ್ಕ್ ಮಾಡ್ತೇನೆ. ನಮ್ಮ ಕಾಂಗ್ರೆಸ್ನಾಗ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ಎಲ್ಲರನ್ನೂ ಸೇರಿಸಿ ಎಲ್ಲರೂ ಕೇಳಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ವಿ. ಈಗ ಹೋದ ಚುನಾವಣೆಗಳಿಗೆ ಯಾರ್ಯಾರು ವರ್ಕ್ ಮಾಡಿದ್ರು ಏನಿಲ್ಲ ಅಂತ ಗೊತ್ತಿರ್ತದ. ವರ್ಕ್ ಮಾಡಿದಾರಿಗೆ ಕೊಟ್ರಪ್ಪ ಅಂತ ನಾನು ಇವತ್ತು ಬಂದು ಭಾಷಣ ಮಾಡೋದಲ್ಲ. ಕಾಂಗ್ರೆಸ್ ಪರವಾಗಿ ಬಾವುಟ ಕಟ್ಟಿ ಪೋಸ್ಟರ್ ಹಚ್ಚಿ ಚಹಾ ಕುಡಿಸಿ ಮಾಡಿರ್ತಾರಲ್ಲ ಅವರಿಗೆ ಸಪೋರ್ಟ್ ಮಾಡು. ಹಾಂ, ಎಲೆಕ್ಷನ್ ಬಂದಾಗ ಬರ್ತಾವೆ, ಆಮೇಲೆ ಎಲ್ಲೇ ಸಿಗ್ತಾರೆ ಇವರು. ನಾನು ಹೆಸರು ಹೇಳೋದಲ್ಲ, ಮಾತಾಡಲ್ಲ, ಅದು ಇಂಪಾರ್ಟೆಂಟ್. ಕಾರ್ಯಕರ್ತರು ಪಾಪ ಏನಾಗಬೇಕು, ಪಾಪ ಎಷ್ಟೊಂದು ಕೆಲಸ ಮಾಡ್ಯಾರ. ಪಾಪ ಸ್ವಲ್ಪ ಜನ ಕೇಸ್ನಾಗ ಅಡ್ಡಾಡ್ಯಾರ, ಕೇಸ್ ಹಾಕ್ಸ್ಯಂದಾರ. ಅವರೆಲ್ಲರೂ ಎಲ್ಲಿ ಪಾಪ. ಅದಕ್ಕೆ ಎಲ್ಲರೂ ಕುಂದಿಸ್ಕೊಂಡು ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಾಡೋಣ. ಸೂಕ್ತವಾದಂಥ ಅಭ್ಯರ್ಥಿನ ಕೊಡೋಣ. ಎಲ್ಲರೂ ವಿಶ್ವಾಸಕ್ಕೆ ತಗೊಂಡೇ ಮಾಡೋದು.